ನನ್ನ ಲೈಫಲ್ಲೂ ಅಥವಾ ಯಾವುದೋ ವಿಚಾರದಲ್ಲಿ ನಾನು ಇದನ್ನು ಒಂದು ತಪ್ಪು ಮಾಡಿದೆ ಅಂತ ಅನಿಸಿದ್ದಿದೆಯಾ ಸರ್? ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಮ್ಮನ ಜೊತೆಯಲ್ಲೋ ಅಥವಾ ಯಾವುದಾದ್ರೂ ಒಂದು ವಿಚಾರ ನಾನು ಇದನ್ನು ತಪ್ಪು ಮಾಡಿಬಿಟ್ಟೆ. ಅಮ್ಮವ್ರ ಆಸೆನ ಇನ್ನೂ ಅಷ್ಟು ಜಾಸ್ತಿ ಈಡೇರಿಸ್ಬೇಕಾಗಿತ್ತು. ನನಗೆ ಅಮ್ಮನ ಜೊತೆಲೆ ನಾನು ಅಷ್ಟು ಹೊತ್ತು ನಾನು ಕಳೆಯೋಕ್ಕಾಗಲಿಲ್ವಿಲ್ಲ. ಯಾಕಂದರೆ ಮಹಾನ್ ತಿಳುವಳಿಕೆ ಭಂಡಾರ, ಮಹಾ ಸಹೃದಯಿಯವರು, ಮಹಾಪರೋಪಕಾರಿ. ಅವ್ರನ್ನ ನಾವು ಹೇಗೆ ಹೇಳೋಣ, ಅದಕ್ಕೆ ಆ ಜೀವ ಇನ್ನೊಂದು ಸ್ವಲ್ಪ ನನಗಿರಬೇಕಾಗಿತ್ತು. ನನಗೆ ಅಶ್ವವೇಗ ಸಿಕ್ಬಿಡೋದು, ಬೆಲೆ ಕಟ್ಟಕ್ಕಾಗ್ದಿರುವಂಥ ಅಶ್ವವೇಗ ಅವರದು. ಈಗಲೂ ನಾನು ಅದೇ ಯೋಚನೆ ಮಾಡ್ತೀನಿ. ಹೆಚ್ಚು ಕಡಿಮೆ ನನಗೆ ನಾನು ಕೆಲವು ಕಾಲ ಇಲ್ಲೇ ನಾನು ಚಾಪೆ ಹಾಸ್ಕೊಂಡು ಇಲ್ಲೇ ಅಮ್ಮನ ಜೊತೆಲಿ ಮಲಗೋಣ ಅನಿಸ್ತದೆ. ನಾನು ಅಷ್ಟು ಪ್ರಶಾಂತವಾಗಿದೆ, ಪ್ರಶಾಂತವಾಗಿದೆ ಅಪ್ಪಾಜಿ ಅಲ್ವಾ ಸರ್? ಒಳಗಡೆ ತುಂಬಾ ಪೀಸ್ಫುಲ್, ತುಂಬಾ ಪೀಸ್ಫುಲ್ಲು. ಎಷ್ಟು ನೆಮ್ಮದಿ ಅನ್ನಿಸ್ತದೆ ನೋಡ್ರಿ ಇಲ್ಲಿ ಬಂದ್ರೆ. ಎಲ್ಲ ನಾವು ಕಳೆದೋಗ್ಬಿಡ್ತೀವಿ ಅಪ್ಪಾಜಿ. ಹೌದು ಸರ್, ಹೌದು ಅಪ್ಪಾಜಿ. ಒಂದು ದೇವಸ್ಥಾನನೇ ಇದು ನೋಡಿ. ಈ ಕಂಬಗಳೆಲ್ಲ ನಮ್ಮ ಮಹಾಬಲಿಪುರಂ ಇಂದ ತರಿಸಿ ಓಕೆ ಆ ವ್ಯಕ್ತಿಗಳ ಕೈಲಿ ಕೆತ್ತಿಸಿರೋದಪ್ಪಾಜಿ ಇದೆಲ್ಲ. ಮಹಾಬಲಿಪುರಂ? ಹೌದೌದು. ಕಂಬಗಳು ಸಾದ್ರಳ್ಳಿ ಬಂಡೆ ಓಕೆ ಕೆತ್ತನೆ ಮಾಡಿರೋರು ಮಹಾಬಲಿಪುರಂ ಅವರು. ಇದಷ್ಟು ಕಂಬಗಳು. ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡ್ಬೇಕು ನೋಡಿ. ಇಲ್ಲಿ ಕೆಲಸ ಮಾಡ್ಬೇಕು, ಸೋರಿದೆ ಅದು. ಓಕೆ ಬಿಸಿ ಏನಪ್ಪ. ಓಕೆ ಸರ್. ಇಲ್ಲ ಇವರೇ, ನಾನೇನು ಹೇಳ್ತಾ ಇದ್ದೀನಿ, ಕಾಯಕ ಕೇಳಿದ್ರಲ್ಲ. ಈಗ ನೋಡಿ, ಚಿತ್ರರಂಗದ ಆಯ್ತು, ಇದೆಲ್ಲ ಪರಿಸ್ಥಿತಿಗಳಾಯ್ತು. ಆದರೆ ನನಗೆ ಅದೆಲ್ಲನೂ ನನಗೆ ಮರ್ತೋಯ್ತು. ಅಮ್ಮವ್ರೊಂದು ಹೊಸ ಒಂದು ಇದನ್ನು ತೋರಿಸ್ಕೊಟ್ರು. ಈಗ ನಾ ಹೇಗೆ ಒಂದು ಆಸ್ಪತ್ರೆ ಇಲ್ಲಿ ಅವನ ಪ್ರಾಣಿಗೆ ಬಾಯಿ ಇಲ್ದಿರೋ ಜೀವ ಒಂದೇ ವರ್ಷದಲ್ಲಿ ಅಮ್ಮ ಹೇಳಿ ಒಂದೇ ವರ್ಷದಲ್ಲಿ ಪಟ 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 ಅಂತ ಕಟ್ ಮುಗಿಸ್ಬಿಟ್ವಿ ಆಸ್ಪತ್ರೆ. ಕರೆಕ್ಟ್. ಹೌದು, ಫಾಸ್ಟ್. ತಮಿಳ್ನಾಡಿನಲ್ಲಿ 9 ಬೆಡ್ಡಿನ ಹಾಸ್ಪಿಟ್ಲು, 7 ಬೆಡ್ಡಿನ ಹಾಸ್ಪಿಟ್ಲ್ ಒಂದು ಕಟ್ಟಿಸ್ತಾ ಇದ್ದೀವಿ. ಅದು ಅರ್ಧ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಹೇಗೆ ಸಾಧ್ಯ? ಮನಸ್ಸಿದ್ರೆ ಮಾರ್ಗ. ಆಮೇಲೆ ಹೃದಯ ವೈಶಾಲ್ಯತೆ ದೊಡ್ಡದಿರಬೇಕು. ಆಮೇಲೆ ಕೊಟ್ಟ ಮಾತು, ಇರೋ ಹಣ, ಹೇಗೆ ನಾವು ಇದನ್ನ ಮಾಡೋಕ್ಕೆ ಸಾಧ್ಯ ಅಂತ ಕೂಲಂಕುಷವಾಗಿ ಯೋಚನೆ ಮಾಡಿ 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 ಲೆಕ್ಕಾಚಾರ ಹಾಕಿ ಹಾಕಿ ಬರೆದು ಕೊನೆಯಲ್ಲಿ ಈ ಥರ ನಾವು ಮಾಡ್ಬೋದು ಅಂತ ತಿಳುವಳಿಕೆ, ದಯವಿಟ್ಟು ಇದು ಮಾಡಿಕೊಡಿ ಅಂತೇಳಿ ಕಟ್ಟೆ. ಅಲ್ಲಿ ಒಬ್ಬ ಮಗ ಅಂತ ಭಾವಿಸ್ತಾರೆ ತಮಿಳ್ನಾಡಿನಲ್ಲಿ, ಕಲೈಮೋಹನ್, ಜುಪಿಟರ್ ಕನ್ಸ್ಟ್ರಕ್ಷನ್ಸ್ ಬಂದಿದ್ರು. ಅವ್ರು ಬಂದು ಏನು ಹೇಳಿದ್ರು ಅಂದರೆ, ಒಂದೊಂದು ಹೆಜ್ಜೆಯಲ್ಲೂ ನಾನಿಲ್ಲಿ ಇಟ್ಟಾಗ ಅಮ್ಮ ನನಗೆ ಆಶೀರ್ವಾದ ಮಾಡಿದಾಗಾಯ್ತು. ನಮ್ಮಮ್ಮ ಅಂದ್ಬಿಟ್ರು ಅವ್ರು. ಅದಕ್ಕೆ ಮೇಲೆ ಏನಪ್ಪಾಜಿ ಬೇಕು ಮನುಷ್ಯನಿಗೆ? ಏನಪ್ಪಾಜಿ ಬೇಕು ಅಷ್ಟೇ. ಅವ್ರೊಂದು ಮಾತು ಕೇಳೋರು, ಸರ್ 10 ಕೋಟಿ ಬಂದರೆ 2 ಇಡ್ಲಿ ತಿಂತೀರಾ, 20 ಕೋಟಿ ಬಂದರೆ 100 ಇಡ್ಲಿ ತಿಂತೀರಾ ಅಂತ ಕೇಳಿದ್ರು. ಸರ್, ಚಿತ್ರರಂಗದಿಂದ ದೂರ ಇದ್ರೂ ಕೂಡ ನೀವು ಚಿತ್ರರಂಗದ ಜೊತೆಯಲ್ಲೇ ಇದ್ದೀರಾ. ಚಿತ್ರರಂಗ ತುಂಬ ಬದಲಾಗ್ತಿದೆ. ಕೆಲವು ಇನ್ನಷ್ಟು ಬದಲಾವಣೆ ಆಗಬೇಕಿದೆ. ಸೊ ನಿಮಗೆ ದೂರದಿಂದ ಚಿತ್ರರಂಗವನ್ನು ನೋಡಿದಾಗ, ಇವತ್ತಿನ ಚಿತ್ರರಂಗವನ್ನು ನೋಡಿದಾಗ ಏನು ಅನಿಸುತ್ತೆ? ಯಾವುದನ್ನು ನಾವು ನಿರೀಕ್ಷಿಸದಂತೆ ಯಾವುದೂ ಈ ಪ್ರಪಂಚದಲ್ಲಿ ನಡೆಯಲ್ಲ. ಬೆಳಗ್ಗೆ ಇಲ್ಲಿ ಬರ್ತೀವಿ, ಮತ್ತೆ ಮನೆಗೆ ಹೋಗ್ತೀವಿ ಅಂತ ನಾವು ಯೋಚನೆ ಮಾಡ್ತೀವಿ. ಏನೋ ದಾರಿಲಿ ಏನೋ ಕೆಲಸ ಆಯಿತು, ನಿಂತು ಬಿಡ್ತೀವಿ. ಫೋನ್ ಒಂದು ಬರುತ್ತೆ, ಯಾಕ್ರಿ ಬರಲಿಲ್ಲ, ಇಷ್ಟು ಲೇಟ್ ಮಾಡಿದ್ರಿ ಅಂತ ಕೇಳ್ತೀರಿ. ಇಲ್ಲ ಒಂದು ಸ್ವಲ್ಪ ಕೆಲಸ ಆಗೋಯ್ತು, ಇಲ್ಲಿ ನಿಂತು. ಇನ್ನೇನು ಮನೆ ಹತ್ರಕ್ಕೆ ಹೋಗ್ಬೇಕು, ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಗುತ್ತೆ. ಇಷ್ಟೊತ್ತಾಯಿತು ಬರಲಿಲ್ಲ, ಏನು ಮಾಡಿದ್ರಿ ಅಂತ ಹೇಳಿದ್ರೆ, ಹಿರಿಯಮ್ಮ ವೆಹಿಕಲಲ್ಲಿ ಹೊಡೆದು ಬಿಟ್ಟಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹೇಗಿದೆ ದೃಶ್ಯ? ಜೀವನ, ಸಿನಿಮಾ ಎಲ್ಲನೂ ಹಾಗೇನೆ. ಎಲ್ಲವೂ ಭಾವನೆಗಳಂತ ಅದೇ ರೂಪಾಯಿ ಬದಲಾವಣೆ ಹಾಕ್ಕೊಂಡು ಹೋಗ್ತಾ ಇರ್ತದೆ. ಆದರೆ ನಾವೆಲ್ಲರೂ ಸರಿಯಾಗಿರ್ಬೇಕು ಅಂತಂತೇಳಿ ಒಗ್ಗಟ್ಟಲ್ಲಿ ಬಂದು ನಾವೇನು ಮಾಡಬೇಕು ಅಂತ ಮತ್ತೆ 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 ನಾವು ಕೂಲಂಕುಷವಾಗಿ ತೀರ್ಮಾನ ಮಾಡಲೇಬೇಕಾಗುತ್ತೆ. ನೋಡ್ರಿ, ಪರಭಾಷೆ ಚಿತ್ರಗಳು ನಮ್ಮನ್ನು ಆವತ್ತಿಂದಲೂ ಅದು ಆಳ್ತಾನೆ ಬಂದಿದೆ. ಅದಕ್ಕೆ ಸರಿಸಮಾನವಾದ ಉತ್ತರ ನಾವು ನಮ್ಮನ್ನು ಸರಿಯಾಗಿ ಕರಗತ ಮಾಡಿಕೊಳ್ಳೇಬೇಕಾಗತ್ತೆ. ಕತ್ತಿ ತೀಡೋದಲ್ಲ, ಬುದ್ಧಿನ ತೀಡಬೇಕಾಗತ್ತೆ, ಗಟ್ಟಿಯಾಗಬೇಕಾಗತ್ತೆ. ಹೌದು ಅಲ್ವಾ? ನಿಜ, ವೆರಿ ಟ್ರೂ, ವೆರಿ ಟ್ರೂ. ಯಾವುದೋ ಒಂದು ಚಿತ್ರಕ್ಕೆ ಇತ್ತೀಚೆಗೆ ಏನೋ ಕೇಳಿದೆ ಪಬ್ಲಿಸಿಟಿಲಿ, ಜನ ಸತ್ತೋಗ್ಬಿಟ್ರು ಅಂತ. ಅಣ್ಣವ್ರ ಪಿಕ್ಚರ್ ನೋಡೋಕೆ ಬಂದಾಗ ಕೂಡ ಹಾಗೆ ಪ್ರಾಣ ಕಳ್ಕೊಂಡವ್ರೆ. ಬನ್ನಿ, ಎಷ್ಟು
ಅಲ್ವಾ? ಅಲ್ವಾ? ಹಾಗಾದ್ರೆ ನೋಡ್ಲೇಬೇಕು ಅನ್ನುವಂಥ ಕಾತುರತೆನ ನೀನ್ ಮೂಡಿಸಿದ್ರೆ ಮಾತ್ರ ಅವಾಗ ನೀನ್ ಕಲಾವಿದನಾಗ್ತೀಯ. ಅದಕ್ಕೆ ಬೇಕಾಗಿರೋದು ಶ್ರದ್ಧೆ, ಭಯ, ಭಕ್ತಿ, ನಿಷ್ಠೆ. ಅರ್ಥ ಆಯ್ತಾ? ಕಲೆ ಅನ್ನೋದು ಹುಡುಗಾಟ ಅಲ್ಲ ರೀ. ಒಂದ್ಸರಿ ಅವ್ರು ಮಾತಾಡಿರುವಂಥ ಸಂಭಾಷಣೆ ನೀವು ಕೇಳ್ರಿ, ಮಾತಾಡೋಕೆ ಪ್ರಯತ್ನ ಪಡ್ರಿ. ಎಷ್ಟು ಕಷ್ಟ ಆಗುತ್ತೆ ನಮಗೆ, ಏರು ಪೇರು ಎಳಿತಾ ಅಲ್ಲಿಂದ ತಿರುಗಿ ಹಿಂಗೆ ಮಾತಾಡೋದು ನೋಡೋದು. ಚಾನ್ಸೇ ಇಲ್ಲ. ಎಲ್ಲ ಕೆಲಸ ಅಲ್ವೇನ್ರಿ? ಏನ್ರಿ ಇವತ್ತು ಲೇಟೆಸ್ಟ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಏನು ಎಷ್ಟು ಮಾಡ್ತೀರಾ? ಯು ವಿಲ್ ಬಿ ಆನ್ಸರಬಲ್ ಫಾರ್ ಎವ್ರಿಥಿಂಗ್. ಎವ್ರಿ ಕ್ರೋರ್ ಆಫ್ ರುಪೀಸ್, ಎವ್ರಿ 50 crore rupees, ಎವ್ರಿ 100 crore rupees, ಏನೇನು ನೀವು ಪ್ರೆಸೆಂಟ್ ಮಾಡ್ತಿರೋ, ಒಂದು ಗ್ರಾಸು ಒಂದು ನೆಟ್ಟಿಗೆ ವ್ಯತ್ಯಾಸ ಗೊತ್ತಿಲ್ದಿರ ಇವತ್ತು ನಾವು ಜೀವನನ ಯಾವ ರೀತಿ ಬಾಳ್ತಾ ಇದ್ದೀವಿ. ಗ್ರಾಸು ಹೋಲ್ಸಮ್, ನೆಟ್ ಖರ್ಚು ತೆಗೆದು. ನೆಟ್ ಯಾರದ್ದು ಲೆಕ್ಕ ಹೇಳಿದಾರಾ ಸಿನಿಮಾ ಥಿಯೇಟ್ರದ್ದು? ಇಲ್ಲ. ನಾವೇ ಅದನ್ನು ಅರ್ಥ ಮಾಡಿಕೊಂಡು, ಟ್ರೇಡ್ ಸೀಕ್ರೆಟ್ನ ಅರ್ಥ ಮಾಡಿಕೊಂಡು ನಾವೇ, ಯಾಕೆ ಹೇಳ್ತೀನಿ ನೋಡ್ರಿ, ಈಗ ಪತ್ರಿಕೋದ್ಯಮ, ವಾಹಿನಿ ಉದ್ಯಮ ಕರ್ಸ್ಕೋಬೇಕು. ಹೀಗಿದೆ ಪರಿಸ್ಥಿತಿ, ಹೇಗೆ ಮಾಡೋಣ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ನೀವು ಗ್ರೌಂಡ್ ರಿಯಾಲಿಟಿ ಅಲ್ಲೇ ನಿಂತಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಆದರೂ ಇದು ನಮ್ಮ ಚಿತ್ರ ಅಂತ ನೀವು ಅದಕ್ಕೆ ಮೆರುಗು ಕೊಟ್ಟು ಇದು ಮಾಡ್ತೀರಾ. ಅದನ್ನು ಯಾವ ಕಲಾವಿದರು ನಾವು ಮರಿಬಾರ್ದು. ಈಗ ಅದನ್ನು ಕೇಳುವಂಥ ಮನಸ್ಥಿತಿಯಲ್ಲಿ ಚಿತ್ರರಂಗದಲ್ಲಿರೋರು ಯಾರೂ ಕೂಡ ಇಲ್ಲ. ಅದು ಭಗವಂತನ ಇಚ್ಛೆ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.